ಆ ಜನ ಕೇಳುವಾಗ ಅವರು ನಮಗೆ ಆ ರಿಕ್ವೆಸ್ಟ್ನ ಕಳಿಸ್ಕೊಂಡು ಈ ರೀತಿ ಪ್ರೋಗ್ರಾಮ್ ಮಾಡಬೇಕು ಅಂತ ಅಥವಾ ಅಭ್ಯರ್ಥಿ ಮಂಡ್ಯದಲ್ಲಿ ಪ್ರಚಾರ ಮಂಗಳೂರು ಮೈಸೂರು ಮಂಡ್ಯದ ವಿಚಾರ ಮಾತಾಡ್ತೀರ, ಮೈಸೂರು ವಿಚಾರ ಮಂಗಳೂರು ವಿಚಾರ ಮಾತಾಡಲ್ಲ ಮೀಡಿಯಾ ಪ್ರಚಾರ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ತಾವು ವಿರುದ್ಧವಾಗಿ ಪ್ರಚಾರ ಮಾಡಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಯಾವಾಗಿಂದ ಪ್ರಚಾರಕ್ಕೆ ಹುಬ್ಬಳ್ಳಿಯವರಲ್ಲಿ ದರ್ಶನ ಪ್ರಚಾರ ಮಾಡಬೇಕಾದ್ರೆ ದರ್ಶನೇ ತುಂಬ ಸ್ಪಷ್ಟವಾಗಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ದಾರೆ. ಅದು ನಮ್ಮ ಮಾಧ್ಯಮಗಳಲ್ಲಿ ನೀವು ಅದನ್ನು ಮಾಡಿದ್ದೀವಿ. ಅಷ್ಟೇ ಅಲ್ಲ, ನಿನ್ನೆ ಮಂಗಳೂರಲ್ಲಿ ಇದನ್ನು ಕೇಳಿದಾಗ ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ. ದರ್ಶನ್ ಅವರು ಈ ಬಾರಿ ಅಲ್ಲ, ಕಳೆದ ಬಾರಿಗೂ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಾಹ್ಯ ಬೆಂಬಲವನ್ನು ಸೂಚಿಸಿದಾಗ ದರ್ಶನ್ ಆಗಬೇಕು ಮದ್ದೂರಲ್ಲಿ ಕಾಂಗ್ರೆಸ್ ಪರ, ನಾಗಪುರದಲ್ಲಿ ದರ್ಶನ್ ಪರ ಮಾಡಿದ್ರು, ಬಿಜೆಪಿ ಪರವಾಗಿ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರವನ್ನು ಮಾಡಿದ್ರು. ಸೊ ಏನು ಇವತ್ತು ಹೊಸದಾಗಿ ಏನು ಉಟ್ಕೊಂಡು ಅದು ಬೇರೆ ಬೇರೆ ಅರ್ಥವನ್ನು ಕೊಡುವಂಥ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಸ್ಪರ್ಧೆ ಮಾಡಿದ್ರೆ ದರ್ಶನ್ ನನ್ನ ಪರವಾಗಿ ನಿಲ್ತೀನಿ ಅನ್ನುವಂಥ ಮಾತು ಅದು ಆವತ್ತೂ ಹೇಳಿದ್ರು, ಅದನ್ನು ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನನ್ನನ್ನು ಬಿಟ್ಟು ಅವ್ರು ಎಲ್ಲಿ ಪ್ರಚಾರ ಹೋಗ್ತಾರೆ ಅದಕ್ಕೆ ನನಗೆ ನನ್ನನ್ನು ಕೇಳಿ ಪ್ರತಿಯೊಂದು ಹೆಜ್ಜೆ ಹಾಕಬೇಕು ಅಂತ ಅವರು ಅದು ಅವ್ರ ವೈಯಕ್ತಿಕ ಪ್ಲಸ್ ಅವ್ರಿಗೆ ಒಂದು ದರ್ಶನ್ ವ್ಯಕ್ತಿತ್ವದ ಬಗ್ಗೆ ಒಂದು ವಿಚಾರ ಅಂತ ಹೇಳ್ತೀವಿ. ಅವ್ರಿಗೆ ಯಾರಾದರೂ ಒಂದು ಸಹಾಯ ಮಾಡಿದ್ದಾರೆ ಅಥವಾ ಯಾರಿಗಾದ್ರೂ ಅವರು ತುಂಬ ಮನಸ್ಸಿಗೆ ಹತ್ರ ಅಂತ ಅವ್ರು ಅಂದ್ಕೊಳ್ತಾರೆ, ಅವ್ರ ಪರ ಅವ್ರಿಗೆ ಏನೇ ಬಂದರೂ ನಿಂತ್ಕೊಳ್ತಾರೆ. ಅದು ನಾನು ಅಂತಲ್ಲ, ಅವ್ರು ಯಾರೇ ಆಗಲಿ ಅವ್ರ ಮನೆಯಿಂದ ಯಾರು ಅವ್ರ ಪರ ನಿಂತಿದ್ದಾರೆ, ಯಾರು ಅವ್ರ ಮನಸ್ಸಿಗೆ ಹತ್ಕೊಂಡಿದ್ದಾರೆ ಅಂದರೆ ಅವ್ರ ಪರ ಅವರು ತುಂಬ ದೃಢವಾಗಿ ನಿಂತ್ಕೊಳ್ತಾರೆ. ಅದರಲ್ಲಿ ನಾನು ಹೋಗಿ ನೀವು ಅಲ್ಲಿ ಹೋಗ್ಬೇಡ ಅಂತ ಹೇಳೋ ಒಂದು ಪ್ರಶ್ನೆನೇ ಇಲ್ಲ. ಕುಮಾರಸ್ವಾಮಿ ಕೂಡ ಯಾವಾಗ ಬಹಿರಂಗ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಬೆಳಿಗ್ಗೆ ಕುಮಾರಸ್ವಾಮಿ ನನಗೆ ಕ್ಯಾಂಪೇನ್ ಮಾಡುವಂತ ವಿಶ್ವಾಸ ಇದೆ ಅಂತ. ಅಂದ್ರೆ ಅಭಿಮಾನಿಗಳು ಅಂದ್ರೆ ಅಂಬರೀಷ್ ಅಭಿಮಾನಿಗಳಿರ್ಬೋದು, ಏನು ಹಳ್ಳಿಗಳಲ್ಲಿ ಇರುವಂತ ಒಂದು ಸಂಘಟನೆಗಳಿರ್ಬೋದು, ಎಲ್ಲ ತಟಸ್ಥವಾಗಿದ್ದಾರೆ. ನೀವು ಯಾವಾಗ ಅವ್ರಿಗೆ ಕ್ಯಾಂಪೇನ್ ಮಾಡ್ತೀರಿ ಮತ್ತೆ ನಿಮ್ಮ ಸಂದೇಶ ಏನು ಈ ಸಂಘಟನೆಗಳಿಗೆ? ಅದನ್ನ ಯಾರೂ ತಟಸ್ಥವಾಗಿ ಏನು ಇರಲಿಲ್ಲ. ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಓಡಾಡಿ ಕೆಲಸ ಮಾಡ್ತಾನೆ ಇದ್ದಾರೆ. ಈಗ ನಾನೇ ಹೋಗಿ ಇರೋ ಕಾರಲ್ಲಿ ಬೈಕ್ ಇಟ್ಕೊಂಡು ಕುತ್ಕೊಂಡು ಪ್ರಚಾರ ಹೋಗೋಕ್ಕಾಗಲ್ಲ. ನನಗೆ ಪಕ್ಷದಿಂದ ಬರಬೇಕು ಅಥವಾ ನಿಮಗೆ ಒಳ್ಳೆ ಸಿಗುವಂಥ ಪಾರ್ಟಿಯಿಂದ ನನಗೆ ಕರೆ ಬರಬೇಕು, ಇಂಥ ಕಡೆ ನೀವು ಬರಬೇಕು, ಇಂಥ ಕಡೆ ಈ ಸಭೆ ಇವತ್ತಿನ ದಿನ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ನೀವು ಬರೋಕ್ಕಾಗತ್ತಾ ಅನ್ನೋದು ವಿಚಾರ ಅವ್ರು ಪ್ಲಾನ್ ಮಾಡಬೇಕು ಹೊರತು ನಾನೇನ ಪ್ಲಾನ್ ಮಾಡೋಕ್ಕಾಗೋದಿಲ್ಲ. ಇದ್ದು ಅಲ್ಲಿಯ ಅಭ್ಯರ್ಥಿ ನನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ಬರಲೇಬೇಕು, ಎಲ್ಲ ಅಲ್ಲ, ನಿಮ್ಗೆ ಏನೋ ಈ ವಿಷಯದಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರು, ಸುಮಲತಾ ಅವರು ಅಂತ ಸಬ್ಜೆಕ್ಟ್ ಅನ್ನೋದು ಕಾಂಟ್ರವರ್ಸಿ ಮಾಡಲೇಬೇಕು ಅಂತ ಇರೋದಾದ್ರೆ ಇದೇ ಪ್ರಶ್ನೆ ಕೇಳ್ತಾ ಇದ್ದೀರಾ? ಬಿಜೆಪಿ ವರಿಷ್ಠ ಪ್ರಚಾರ ಮಾಡಿ ಕಾಂಟ್ರವರ್ಸಿ ಅಲ್ಲ. ನೀವು ಈಗ ರಾಜ್ಯದ ಜನ, ನಿಮ್ಮ ಕ್ಷೇತ್ರದ ಜನ ಈ ಒಂದು ಅಭಿಲಾಷೆ ವ್ಯಕ್ತಪಡಿಸ್ತಾರೆ, ಸುಮಲತಾ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳ್ತಿರೋದು ನಿಮಗೂ ಕುಮಾರಸ್ವಾಮಿ ಕಾಂಟ್ರವರ್ಸಿ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ತುಂಬಾ ಸಂತೋಷ. ಆದ್ರೆ ನಾನು ಹೇಳ್ತಾ ಇದ್ದೆಲ್ಲ, ಬಿಜೆಪಿ ಪಕ್ಷ ಅವರ ಕೋಆರ್ಡಿನೇಟ್ ಪ್ಲಾನ್ ಮಾಡಿ ಯಾವಾಗ ಕೇಳ್ತಾರೆ ಅವ್ರ ಮಂಡ್ಯಕ್ಕೂ ನಾನು ಹೋಗ್ತೀನಿ. ವೆರಿ ಸಿಂಪಲ್ ಅಲ್ವಾ? ನನಗೆ ಯಾವ ರೀತಿ ಪ್ಲಾನ್ ಶೆಡ್ಯೂಲ್ ಅವ್ರ ಪಾರ್ಟಿ ವತಿಯಿಂದ ಕೊಡ್ತಿದ್ದಾರೆ ಅಲ್ಲೆಲ್ಲ ನಾನು ಹೋಗ್ತಾ ಇದ್ದೀನಿ. ಯಾರು ಎಲ್ಲೂ ಹೊರಗಡೆ ಇಟ್ಟಿಲ್ಲ. ಕ್ಷೇತ್ರದಿಂದ ಯಾರು ಹೊರಗಡೆ ಇಡ್ತಾರೆ? ಈಗ ನಾನೇ ಆ ರೀತಿ ಅಥವಾ ಪಾರ್ಟಿನೂ ಆ ರೀತಿ ಆದ್ರೆ ನಾನು ಬಿಜೆಪಿ ಯಾಕೆ ಸೇರ್ಕೋಬೇಕಿತ್ತು? ನಾನು ತಟಸ್ಥವಾಗಿ ಇದ್ದು ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದ್ರೆ ನನಗೆ ಯಾರಾದ್ರೂ ಅರೆಸ್ಟ್ ಮಾಡ್ತಿದ್ರಾ? ಏನಾದ್ರೂ ನಿರ್ಬಂಧ ಆಯ್ತಾ ನನಗೆ ಬಿಜೆಪಿ ಜಾಯ್ನ್ ಆಗಲೇಬೇಕು ಇದೇ ಟೈಮಲ್ಲಿ ಅಂತ? ಎಲೆಕ್ಷನ್ ಬಿಟ್ಟು ನಾನು ಜಾಯ್ನ್ ಆಗ್ಬೋದಾಗಿತ್ತು. ನಾನು ಅದೇ ಟೈಮಲ್ಲಿ ಜಾಯ್ನ್ ಆಗಿದ್ದೆ ನನ್ನ ಸಪೋರ್ಟ್ನ ಕೊಡೋಕ್ಕೆ. ಅದು ತುಂಬ ಸ್ಪಷ್ಟ ಅಂತ ನೀವು ನನಗೆ
ಬಟ್ ಪ್ರಶ್ನೆ ಪ್ರಶ್ನೆ ಅಂದ್ರೆ ಮೇಡಮ್, ಒಂದ್ ಕಡೆ ದರ್ಶನ್ ಅವರು ಮಳವಳ್ಳಿಯಲ್ಲಿ ಪ್ರಚಾರ ಮಾಡ್ತಾರಲ್ಲ, ಅವ್ರು ಹೇಳ್ತಾರೆ ಸುಮಮ್ಮ ಹೇಳಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ. ಬಟ್ ನೀವೇನು ಹೇಳ್ತಿಲ್ಲ ಅನ್ನೋದು ಒಂದು. ಎರಡನೇದು, ನೀವು NDA ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡದೇ ಇರೋದು ಒಳ್ಳೆಯ ಬೀಳ್ತಿದೆ ಅಭ್ಯರ್ಥಿಗೆ ಅನ್ನೋದು ಕ್ಷೇತ್ರದಲ್ಲಿರೋ ವಾತಾವರಣ. ಕ್ಷೇತ್ರದಲ್ಲಿ ಯಾವ ವಾತಾವರಣನೂ ಇಲ್ಲ. ಯಾರೋ ಕೆಲವರು ಆ ರೀತಿ ಅದೇ ಈ ರೀತಿ ಒಂದು ಕಾಂಟ್ರವರ್ಸಿನ ಮಾಡೋಕ್ಕೆ ಕೆಲವರು ಮಾತಾಡ್ತಿರ್ಬೋದು. ಅದರಲ್ಲಿ ಯಾವುದೇ ನಿಜ ಅಂತೂ ಇಲ್ಲ. ಸುಮಮ್ಮ ಹೇಳಿದ್ರೆ ಏನೇ ಮಾಡ್ತೀನಿ ಅನ್ನೋ ವಿಚಾರ ನನಗೆ ಸಂಬಂಧಪಟ್ಟಂತೆ. ಬೇರೆ ಅವರು ಎಲ್ಲ ಕಡೆ ನೀನು ಈ ಸಿನಿಮಾ ಮಾಡು, ಈ ಕಡೆ ಪ್ರಚಾರಕ್ಕೆ ಹೋಗು, ಅದನ್ನ ಅಭ್ಯರ್ಥಿಗೆ ಹೋಗು ಅಂತ ಹೇಳೋ ವಿಚಾರಕ್ಕಲ್ಲ. ಆ ಕೆಲಸ ನಾನು ಮಾಡೋಕ್ಕೂ ಹೋಗಲ್ಲ. ಇನ್ನೊಂದು ಸತ್ಯ ಏನು ಅಂತಂದ್ರೆ, ನನ್ನ ಚುನಾವಣೆ ಬಂದಿದ್ದಾದ್ರೂ ನಾನು ಯಾವತ್ತೂ ದರ್ಶನ್ಗೆ ನೀನು ನನ್ನ ಪರವಾಗಿ ಬಾ ಅಂತಾನೂ ಹೇಳಿದ್ದೀನಿ. ಅವರೇ ಖುದ್ದಾಗಿ ಬಂದು ನಾನು ನಿನ್ನ ಪರವಾಗಿ ಹೇಳ್ತೀನಿ, ಎಲ್ಲೇ ಬರಬೇಕು ಹೇಳಿ ಅಂತ ಆಫರ್ ಮಾಡಿ ಅವರೇ ಬಂದು ಕೆಲಸ ಮಾಡಿದ್ರು ನನ್ನ ಪರವಾಗಿ. ಅದು ನಿಮ್ಮ ಗಮನದಲ್ಲಿರಲಿ. ನಾನು ಯಾವತ್ತೂ ಯಾರಿಗೂ ಯಾವ ವಿಷಯಕ್ಕೂ ಕಂಪೇರ್ ಮಾಡಲ್ಲ, ಫೋರ್ಸು ಮಾಡಲ್ಲ. ಅದು ನಮ್ಮ ಸ್ವಭಾವನೇ ಅಲ್ಲ. ಮುಂದಿದ್ದ ಅವ್ರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ, ಹೋದ ಬಾರಿಗೂ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಹೋಗಿದ್ರು. ಎಲ್ಲ ಕ್ಷೇತ್ರದಲ್ಲೂ ಅವ್ರು ಓಡಾಡಿದ್ದಾರೆ, ಬೇರೆ ಬೇರೆ ಪಕ್ಷಗಳ ಪರವಾಗಿ. ಅಲ್ಲೇ ನೀವು ಅರ್ಥ ಆಗ್ಬೇಕಲ್ಲ, ಅವ್ರು ಯಾವುದೇ ಒಂದು ಪಕ್ಷದ ಪರವಾಗಿ ಇವರೆಗೂ ಕ್ಯಾಂಪೇನ್ ಮಾಡಲ್ಲ, ಮಾಡಿಲ್ಲ. ಮೇಡಮ್ ಈಗ ನೀವು ಪ್ರಚಾರಕ್ಕೆ ಹೋಗೋಣ ಅಂತ ಹೇಳ್ತಾ ಆದ್ರೆ ನೀವ್ ಹೇಳ್ಬೇಕು ವಾತಾವರಣ ಯಾವ ತರ ಇದೆ, ಎಷ್ಟು ಸೀಟ್ ಬರುತ್ತೆ, ಈ ಸೀಟಲ್ಲಿ ಎಷ್ಟು ವೋಟ್ ಬರುತ್ತೆ ಅಂತ ನನಗೆ ಅದನ್ನ ಪೊಲಿಟಿಕಲ್ ಅನಲಿಸ್ಟ್ ಅಲ್ಲ. ಸಂಸದೇ ಆಗ್ಬೋದು, ನಾನೇನು ಎಲೆಕ್ಷನ್ ಎಕ್ಸ್ಪರ್ಟ್ ಅಲ್ಲ. ಆದ್ರೆ ನೀವ್ ಹೇಳಿ, ಯಾಕಂದ್ರೆ ದಿನ ಸರ್ವೇಸ್ ಸಮೀಕ್ಷೆಗಳು ಒಂದೊಂದ್ ಕಡೆ ಗ್ರೌಂಡ್ ರಿಪೋರ್ಟ್ಸ್ ಕೊಡ್ತಾರೆ. ಪಕ್ಷ ಸೂಚಿಸಿದ್ರೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ. ಆದ್ರೆ ಈಗ ಕ್ಷೇತ್ರದ ಮತದಾರರು ನಿಮ್ಮ ಅಭಿಮಾನಿಗಳು ಬಂದು ಕೇಳಿದ್ರೆ ಕುಮಾರಸ್ವಾಮಿ ಮತ ಹಾಕಿ ಅಂತ ಹೇಳ್ತಾ ಇದ್ರ ಅಂತ ನೋಡಿ. ಇವೆಲ್ಲವನ್ನು ನಾನು ಬಿಜೆಪಿ ಪಕ್ಷ, ನಾನು ನನ್ನ ಇಂಡಿಪೆಂಡೆಂಟ್ MP ಆಗಿ ನಾನು ಇದ್ದ ಒಂದು ಕ್ಷೇತ್ರದಲ್ಲಿ ನನ್ನ ಸೀಟ್ ಬಿಟ್ಟುಕೊಟ್ಟು ನಾನು ಯಾವಾಗ ಬಿಜೆಪಿ ಪರ ನಿಂತು, ಅದೇ ನಾನು NDAಗೆ ಸಪೋರ್ಟ್ ಅನ್ನೋದು ಸ್ಪಷ್ಟ ನಿಲುವು ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನೀವು ಎಷ್ಟೇ ತಿರುಚಿ ಕೇಳಿದ್ರು ನನ್ನ ಆನ್ಸರ್ ಇಷ್ಟೇ. ಪರವಾಗಿ ನಿಮ್ಗೆ ಪ್ರಚಾರಕ್ಕೆ ಆಹ್ವಾನ ಬಂದಿದೆ, ಪ್ರೈಮ್ ಮಿನಿಸ್ಟರ್ ನಮ್ಮ ಕಡೆ ನನ್ನ ಅವಶ್ಯಕತೆ ಏನಿದೆ? ಅದಕ್ಕಿಂತ ಅಂದ್ರೆ ಮಂಡ್ಯಕ್ಕೆ ನಿಮ್ಮ ಅವಶ್ಯಕತೆ ಇಲ್ವಾ ಅಂತ ಮೇಡಮ್? ಮೈತ್ರಿ ಅಭ್ಯರ್ಥಿಯ ಪರವಾಗಿ ನಿಮ್ಮ ಅವಶ್ಯಕತೆ ಇಲ್ವಾ ಅಂತ, ಅಥವಾ ನಿಮ್ಗೆ ಪ್ರಚಾರ ಮಾಡ್ಲಿಕ್ಕಾಗಿ ಈಗ ನಿಮ್ಗೆ ಕರೆ ಬಂದಿದೆ ಇಲ್ವಾ ಮೇಡಮ್? ನನ್ಗೆ ಅರ್ಥ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ ನಿಮ್ಗೆ ಆಹ್ವಾನ ಬಂದಿದೆ ಇಲ್ವಾ? ನಾನು ಮತ್ತೆ ಇದೆಲ್ಲ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.